ಹಲೋ ರೈತ ಮಿತ್ರರೇ, ಈ ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ಕೊಡಕ್ ಬಂದಿದ್ದೀನಿ ಅಂತ ಹೇಳಿದ್ರೆ, ಮಾಹಿತಿ ಕೊಡಕ್ ಮುಂಚೆ ನಿಮ್ಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಈ ಹಿಂದೆ ಹಾಕಿದ್ದ ಒಂದು ಬೀನ್ಸ್ ವಿಡಿಯೋ ಬಂದು ಉತ್ತಮ ಪ್ರತಿಕ್ರಿಯೆ ಕೊಟ್ಟಿದ್ದೀರಾ ನೀವೆಲ್ಲ. ಸೊ ಅದ್ರ ಜೊತೆಗೆ ಒಂದು ಕ್ವಶನ್ ಕೇಳಿದ್ದೆ, ಯಾವ ತಳಿ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಗೆಸ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಸುಮಾರು ಜನ ಕರೆಕ್ಟ್ ಆಗಿ ಗೆಸ್ ಮಾಡಿ ಕಮೆಂಟ್ ಮಾಡಿದ್ದೀರಾ. ಅವ್ರಿಗೆಲ್ಲ ಒಂದು ನನ್ನ ಕಡೆಯಿಂದ ಅಭಿನಂದನೆಗಳು. ಇನ್ನ ತಳಿ ವಿಚಾರಕ್ಕೆ ಬಂದಾಗ ಇದು ಬಂದು ಸೆಮಿನಿಸ್ ಮರ್ಲಿಡ. ಮತ್ತೆ ಇನ್ನ ಒಂದು ಬೇಸಿಕ್ ಮಾಹಿತಿ ಕೊಡೋಣ ಇವತ್ತು. ನೆಲದ ತಯಾರಿ ಯಾವ ರೀತಿ ಮಾಡಿರ್ತಾರೆ, ಮತ್ತೆ ಸಾಲಿನ ಸಾಲಿಗೆ ಅಂತರ ಎಲ್ಲ ಎಷ್ಟು ಕೊಟ್ಟಿರ್ತಾರೆ ಅಂತ ಇವಾಗ ನೋಡೋಣ ಬನ್ನಿ. ಸಾಲಿನ ಸಾಲಿಗೆ ಈ ಅಂತರ ನೋಡೋದಕ್ ಮೊದಲು ನಾವು ನೆಲದ ತಯಾರಿ ವಿಚಾರಕ್ಕೆ ಹೋಗ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಪ್ರಮುಖ ಪಾತ್ರ ವಹಿಸೋದು ಅದೇ. ಬಿಲ್ಡಿಂಗ್ ಕಟ್ಟಕ್ ಮುಂಚೆ ಬೇಸ್ಮೆಂಟ್ ಗಟ್ಟಿಯಾಗಿರ್ಬೇಕು. ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಇನ್ನ 6 ಟ್ಯಾಕ್ಟ್ರಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ 2 ಟ್ಯಾಕ್ಟ್ರಿ ಕೋಳಿ ಗೊಬ್ಬರ ಕೊಟ್ಟಿರ್ತಾರೆ. ಇನ್ನ ಮೂಟೆ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ 10-26 ಮತ್ತೆ 20-20, ಅದ್ರ ಜೊತೆಗೆ ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಲಘು ಪೋಷಕಾಂಶಗಳು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಾರಲ್ಲ ಅದು. ಸೊ ಇದನ್ನೆಲ್ಲ ಬಂದು ಬೆಡ್ ಕೊಟ್ಟು ಬೆಡ್ ಕಟ್ಬಿಟ್ಟು ಅದಾದ್ಮೇಲೆ ಪೇಪರ್ ಹಾಕಿರ್ತಾರೆ ಸ್ನೇಹಿತರೆ. ನಾ ಸಾಲಿಂದ ಸಾಲಿಗೆ ಅಂತರ ನೋಡೋದಾದ್ರೆ 5 ಅಡಿ ಇರುತ್ತೆ. ಮತ್ತೆ ಬೀಜದಿಂದ ಬೀಜಕ್ಕೆ ಬಂದು 1 ಕಾಲು 1 ಅಡಿ ಜಿಗ್ಜಾಗ್ ಫಾರ್ಮೆಟ್ ಅಲ್ಲಿ ಡಬಲ್ ರೋ ಮಾಡಿರ್ತಾರೆ ಸ್ನೇಹಿತರೆ. ಇದೆಲ್ಲ ಒಂದು ಪುಟ್ಟ ಮಾಹಿತಿ ನಿಮಗೋಸ್ಕರ. ಮುಂದಿನ ವಿಡಿಯೋದಲ್ಲಿ ಬಂದು ರೋಗ ಲಕ್ಷಣಗಳು ಮತ್ತೆ ಕೀಟಬಾಧೆ ಏನಿರ್ತದೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಕೊಡ್ತೀನಿ. ಅಲ್ಲಿವರೆಗೂ ವಿಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಇಷ್ಟ ಆದ್ರೆ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು, ಶುಭ ದಿನ ಎಲ್ಲರಿಗೂ.